ಮತ್ತು ಊರಿನ ಹಿರಿಯ ಮುಖ್ಯಸ್ಥರಿಗೆ ಹಾಗೂ ಓಂ ಅಸ್ತಿಮುಖಾಯ ವಿದ್ಮಹಿ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯತ. ಇಂದು ಮೊದಲಿಗೆ ಮಹಾಗಣಪತಿಯನ್ನು ನೆನೆಯುತ್ತಾ ಈ ಸಭೆಯನ್ನು ನಾವು ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡೋಣ. ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು ನಡಿ, ಒಳ್ಳೆಯ ಮಾರ್ಗದಲ್ಲಿ ನಡೆಸು ದೇವ ಎಂಬ ಪ್ರಾರ್ಥನೆ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದಂಥ ರಕ್ಷಿತಾ ತಂಡದವರು. ಕಲೆಕ್ಷನ್ ಕೊಡಬೇಕು ಇದನ್ನ ಯಾರು ಮಾಡ್ತಾರ ಶಿವನಂದನ ಭವಾನಿ ನಂದನೆ ರಂಭ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜಯ ಜಯ ಗಣನಾಯಕ. ಏಕದಂತ ಕರುಣಾಕರಣ ಕಾಲಿಸೋ ಗಣನಾಯಕ. ಏಕದಂತ ಕರುಣಾಕರಣ ಕಾಲಿಸೋ ಗಣನಾಯಕ. ಥ್ಯಾಂಕ್ ಯು. ಪ್ರಾರ್ಥನೆ ಆಡಿದಂತ ಮಕ್ಕಳಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳು, ಈ ಊರಿನ ಗಣ್ಯರು, ಅಕ್ಕಪಕ್ಕದ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರು ಹಾಗೂ DRP ಸರ್ವರು ಆತ್ಮೀಯವಾಗಿ ಈ ಒಂದು ಸಭೆಯಲ್ಲಿ ಸ್ವಾಗತವನ್ನು ಮಾಡಲಿದ್ದಾರೆ. ಈ ಭಾಗದ ಶ್ರೀಯುತ BH ರುದ್ರೇಶ್ ಅವರು, CRP ಮಣ್ಣಳ್ಳಿ, ಇವರಿಂದ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಗ್ರಾಮಸ್ಥರ ಪರವಾಗಿ ವರ್ಣನ ಕೃಪಾಶೀರ್ವಾದದೊಂದಿಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಶಾಲೆಯಲ್ಲಿ ಸುಮಾರು 17-18 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಇದೀಗ ತಾನೇ ಹಾಸನ ಜಿಲ್ಲೆಗೆ ವರ್ಗಾವಣೆಯಾಗಿರ್ತಕ್ಕಂಥ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೋಬೇಕು ಅಂತೇಳಿ ಗ್ರಾಮಸ್ಥರು ಮನವಿ ಮಾಡಿದಾಗ ಗ್ರಾಮಸ್ಥರ ಮನವಿಗೆ ಹೋಗ್ಬಿಟ್ಟು ನನ್ನೆಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಗ್ರಾಮಸ್ಥರು ವೇದಿಕೆ ಮೇಲೆ ಹಾಜರಾಗಿದ್ದೀರಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ಈ ಶಾಲೆಯ STMC ಅಧ್ಯಕ್ಷರಾದಂಥ ಪದ್ಮಮ್ಮನವರು ನಡೆಸ್ಕೊಡ್ಬೇಕು ಅಂತೇಳಿ ಕೋರ್ಕೊಳ್ತಾ ವೇದಿಕೆಯಲ್ಲಿ ಆಸೀನರಾಗಿದ್ದೀರಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮದವನ್ನ ಘನ ಉಪಸ್ಥಿತಿಯನ್ನ ವಹಿಸ್ಕೋಬೇಕು ಅಂತ ಹೇಳಿ ನಮ್ಮ ನಾಗಮಂಗಲ ತಾಲೂಕಿನ ದಕ್ಷರು, ಪ್ರಾಮಾಣಿಕರು, ಸರಳರು, ಸಜ್ಜನರು ಆದಂತ ಶ್ರೀಯುತ K. ಯೋಗೀಶ್ ಅವರನ್ನ ಈ ವೇದಿಕೆಯ ಘನ ಉಪಸ್ಥಿತಿಯನ್ನು ವಹಿಸ್ಕೋಬೇಕು ಅಂತ ಹೇಳಿ ಕೋರ್ಕೊಂಡಾಗ ಅವರು ಆಧಾರದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಗ್ರಾಮಸ್ಥರ ಪರವಾಗಿ, ನನ್ನ ವ್ಯಾಪ್ತಿಯ ಎಲ್ಲ CRC ವೃಂದದ ಪರವಾಗಿ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಅಂತ ಹೇಳಿ ಸ್ನೇಹಿತರಾದಂಥ ಜಿಲ್ಲಾ ಅಧ್ಯಕ್ಷರು
ಮಂಡ್ಯ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಜೆ.ವೈ. ಮಂಜುನಾಥ್ ರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಂಡಾಗ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಜಿ.ಕೆ. ರುದ್ರೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಂಡಾಗ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ಅವರು ನಮ್ಮ ಇಲಾಖೆಯಲ್ಲಿ ಸೃಜನಶೀಲರು ಅಂತ ಅಂದ್ರೆ ಏನು ತಪ್ಪಲಾಗಬಾರ್ದು. ಈ ವ್ಯಾಪ್ತಿಯ ಶಿಕ್ಷಣ ಸಂಯೋಜಕರಾದಂತಹ ಕೆ. ಮಂಜುನಾಥ್ ರವರು ಸಹ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೆ ವೇದಿಕೆ ಮೇಲೆ ಈ ಪ್ರಾಂತ್ಯದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತ ಹಿರಿಯರಾದಂತಹ ಸಂಕ್ರಯ್ಯರವರು ಸಹ ವೇದಿಕೆ ಮೇಲೆ ಆಶ್ರಯರಾಗಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾಗಮಂಗಲ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಕೆ. ನಾಗೇಶ್ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೆ ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮೋಹನ್ ಅವರು ಮತ್ತೆ ನಮ್ಮ BRPಗಳಾದಂತ ಸ್ನೇಹಿತರಾದ ನಮ್ಮ ಜೊತೆ ಒಗ್ಗೂಡಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತ ಶ್ರೀಯುತ ಜವರೇಗೌಡರು ಸಹ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಭಾವಿಸ್ತಾ ಇದ್ದೇನೆ. ಮತ್ತು ಅವರು ಕೇಂದ್ರ ಬಿಂದುಗಳಾದಂತ ಕಾಂತರಾಜು ಅವರು ಸಹ ವೇದಿಕೆ ಮೇಲಿದ್ದಾರೆ. ಈ ಶಾಲೆಯ ಶಿಕ್ಷಕರು, ವರ್ಗಾವಣೆಯಾಗಿರ್ತಕ್ಕಂಥ ಶಿಕ್ಷಕರು, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಮೊನ್ನೆ ತಾನೇ ಗುರುಗಳು ಮಾದಳ್ಳಿಯಲ್ಲಿ ನಿವೃತ್ತಿಯಾದಂತ ಇಲ್ಲಿವರೆಗೂ ಒಂದು ಅರ್ಧ ಗಂಟೆ ನಿಮ್ಮನ್ನ ರಂಜಿಸಿದಂತ ಶ್ರೀಯುತ ಆನಂದ್ ಶೆಟ್ಟಿ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನೆಚ್ಚಿನ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಪ್ರಾಧ್ಯಾಪಕರಾದಂಥ ಶಿಕ್ಷಕರಾದಂಥ ಶ್ರೀಯುತ ಮುರಳೀಧರ್ ಅವರು ಸಹ ವೇದಿಕೆ ಮೇಲಿದ್ದೀರಿ. ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಅಕ್ಕಪಕ್ಕದ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ವೇದಿಕೆ ಮೇಲಿದ್ದೀರಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲಕ್ಕೂ ಹೆಚ್ಚಾಗಿ ಕಳಸಪ್ರಾಯವಿಟ್ಟಂತೆ ಕೊಡಿಗೋಡನ ಕೊಪ್ಪಲಿನ ಎಲ್ಲ ಗ್ರಾಮಸ್ಥರು, ಕಾಂತರಾಜು ಅವರ ಶಿಷ್ಯರು, ಮತ್ತೆ ಹಿರಿಯರು, ಮಾತೆಯರು ಎಲ್ಲರೂ ಸಹ ವೇದಿಕೆ ಮೇಲಿದ್ದೀರಿ. ಮತ್ತೆ ಶಾಲೆ ಮುಂಭಾಗದಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಸಹ ಇದ್ದೀರಿ. ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಸಮಯದಲ್ಲಿ ಮಂಡ್ಯ ಜಿಲ್ಲೆಯಿಂದ 3 ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಸ್ನೇಹಿತರು ಇದ್ದೀರಿ. ಆ 3 ಮಾಧ್ಯಮಗಳ ಪತ್ರಿಕಾ ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಸಹಕರಿಸಿದಂತ ನಮ್ಮ CG ರಾಮಕೃಷ್ಣ ಅವರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನನ್ನ ಈ ವ್ಯಾಪ್ತಿ ಎಲ್ಲ ನನ್ನ ಮಣ್ಣಳ್ಳಿ CRC ವ್ಯಾಪ್ತಿಯ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಸ್ವಾಗತ, ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ ಕೋರಿ ನನ್ನ ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂದರ್ಭದಲ್ಲಿ ವರ್ಣ ಒಂದು ಸ್ವಲ್ಪ ನಮ್ಮ ನಿಮ್ಮೆಲ್ಲ ಸ್ಥಿತಿ ನೋಡಿ ಅವಕಾಶ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಒಳ್ಳೇದಿದ್ರು ಎಲ್ಲೋದ್ರು ಇದು ಒಂದು ಸ್ವಲ್ಪ ಶುಭ ಸೂಚನೆ ಅಂತ ಅನ್ಕೊಂಡು ಕಾರ್ಯಕ್ರಮವನ್ನ ನಡೆಸ್ಕೊಡೋಣ. ಇಷ್ಟೊಂದು ಆಧಾರದಿಂದ ತಾವೆಲ್ಲ ಕೂತಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆ ಅಂದರೆ ಕಾಂತರಾಜು ಕಂಡ್ರೆ ನಮಗೆ ಎಲ್ಲಿಲ್ಲದ ಪ್ರೀತಿ. ನೀವು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಕೆಲಸ ಕಾರ್ಯ ಬಿಟ್ಟು ನೋಡಿ, ಮಹಿಳೆಯರು, ಎಲ್ಲ ವಿದ್ಯಾರ್ಥಿಗಳು, ಓಲ್ಡ್ ಸ್ಟೂಡೆಂಟ್ಸು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನೋಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಅಚ್ಚಳಿಯದೆ ಅವರು ಉಳಿದಿದ್ದಾರೆ ಏನಂತೆ ನೀವು ಸಾಕ್ಷಾತ್ ನಿದರ್ಶನ. ಇದುವರೆಗೂ ಕೂಡ ಸೂರ್ಯನಂತೆ ಹೊಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಒತ್ತಿ ಉರಿಯುವುದನ್ನು ಕಲಿಯಿರಿ ಎಂಬ ಸಂದೇಶವನ್ನ ಉದ್ಘಾಟನೆ ಮೂಲಕ ಸಾರಿದಂತ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳುತ್ತಾ, ಈಗ ಬ್ರಹ್ಮದೇವರಲ್ಲಿ ವೃತ್ತದ ಶಿಕ್ಷಣ ಸಂಯೋಜಕರಾದಂತ ಮಂಜುನಾಥ್ ಅವರು ಈ ಒಂದು ಸಭೆಯನ್ನ ಕುರಿತು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಮ್ಮ ಕಾಂತರಾಜ್ ಸರ್ ಅವರು ತಮ್ಮದೇ ಆದಂತಹ ಒಂದು ವಿದ್ಯಾರ್ಥಿ ಬಳಗವನ್ನ ಸೃಷ್ಟಿಸಿ
ತಮ್ಮ ಕೈಲಾದಂಥ ಮಾರ್ಗದರ್ಶನವನ್ನು ನೀಡಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕೋದಕ್ಕೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮತ್ತು ದಾರಿದೀಪವಾಗಿದ್ದಾರೆ. ಅದರಿಂದನೇ ಇವತ್ತು ಅವರು ಕೇವಲ ವರ್ಗಾವಣೆಗೊಂಡಿದ್ದಾರೆ ಅಷ್ಟೇ. ವರ್ಗಾವಣೆಗೊಂಡಿರೋದಕ್ಕೆ ತಾವೆಲ್ಲರೂ ಕೂಡ ಅವ್ರನ್ನ ಬೀಳ್ಕೊಡೋದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ತಮ್ಮ ಎಲ್ಲ ಇವತ್ತಿನ ಕೆಲಸವನ್ನು ಬದಿಗಿಟ್ಟು ಬಂದಿದ್ದೀರಿ. ಆದರೆ ಸರ್ ಅವರು ಇಷ್ಟೇ ಸಾಕು, ತಮ್ಮ ಜೀವನದಲ್ಲಿ ಇನ್ನೇನು ಅವರು ಸಂಪಾದನೆ ಮಾಡೋದು ಬೇಕಾಗಿಲ್ಲ, ಇಷ್ಟೇ ಪುಣ್ಯರು ಧನ್ಯರು ಅಂತ ನಾನಾದರೂ ಕೂಡ ಹೇಳ್ತೇನೆ. ಹಿರಿಯ ವಿದ್ಯಾರ್ಥಿಯಾದಂಥ ದೇವರಾಜ್ ಅವರು ಈ ಒಂದು ಸಭೆಯನ್ನ ಕುರಿತು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಕುಳಿತಿರುವ ನನ್ನ ಪ್ರೀತಿಯ ಗುರುಗಳಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಮತ್ತು ಊರಿನ ಹಿರಿಯ ಮುಖ್ಯಸ್ಥರಿಗೆ ಹಾಗೂ ಸಣ್ಣ ಮಕ್ಕಳಿಗೆ, ನನ್ನ ಸಹೋದರ ಸಹೋದರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತಾಡ್ತೀನಿ. ಸತತ 19 ವರ್ಷಗಳ ಕಾಲ ನಮ್ಮ ಊರಿನ ಶಾಲೆಯಲ್ಲಿ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಈ ದಿನ ವರ್ಗಾವಣೆಯನ್ನು ನಿಂತಿದ್ದಾರೆ. ಅವರಿಗೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕಾಗಿ ವಿನಂತಿ. ಅವರ ಕೆಲಸ ಯಾರೂ ಒಂದು ಮಾತು ಕೆಟ್ಟ ಭಾವನೆಯನ್ನು ತೋರಿಸಿಕೊಳ್ಳದೆ ಅವರ ವೃತ್ತಿಯನ್ನು ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಗೌರವವನ್ನು ಉಂಟು ಮಾಡುತ್ತದೆ. ಮತ್ತು ಅದೇ ಥರ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಇಲ್ಲಿಂದ ಅವರ ಕೆಲಸವನ್ನು ಮುಗಿಸಿ ಬೇರೆ ಸ್ಕೂಲಿಗೆ ಹೋಗ್ತಿದ್ದಾರೆ. ಅಷ್ಟೇ ಸರ್. ಇಷ್ಟು ಮಾತನ್ನ ಮುಗಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ದೇವರಾಜು ಮೊದಲನೇದಾಗಿ ಈ ವೇದಿಕೆಯಲ್ಲಿ ಬಂದು ಮಾತಾಡ್ತಾ ಇರೋದು. ಹಾಗಾಗಿ ಇವರ ಬಗ್ಗೆ, ಶಿಕ್ಷಕರ ಬಗ್ಗೆ ತುಂಬಾ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ, ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತ ಕೆ ಯೋಗೇಶ್ ಅವರು ಈ ಸಭೆಯನ್ನ ಕುರಿತು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಪಡಿಗೋಡನಕೊಪ್ಪಲು ಗ್ರಾಮ ಈ ದಿವಸ ಬಹುಶಃ ನಿಮ್ಮ ಮನೆಯಲ್ಲೇ ಏನಾದರೂ ಒಂದು ಸಂತೋಷದ ಕಾರ್ಯಕ್ರಮ ಆಗಿದ್ರೆ ಬಹುಶಃ ಎಲ್ಲರೂ ಹೀಗೆ ನೀವು ಸೇರ್ಕೊಳ್ತಿರಲಿಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ. ಒಬ್ಬ ಗುರುವಿಗೆ ಏನು ಸಲ್ಲಬೇಕು, ಗುರು ಏನು ಸಾಧನೆ ಮಾಡ್ತಾರೆ, ಗುರುವಿನ ಸಾಧನೆ ಏನು, ನಿಸ್ವಾರ್ಥ ಸೇವೆ ಏನು ಅಂತಕ್ಕಂಥದ್ದನ್ನು ಇವತ್ತು ಕಾಂತರಾಜ್ ಅವರು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ನಿಮ್ಮನ್ನು ಇಲ್ಲಿ ಅವರು ಕರ್ಕೊಂಡು ಬಂದಿದೆ. ತಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ರಿ. ಒಂದು ಕಡೆ ಕವಿವಾಣಿ ಹೇಳ್ತದೆ, ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತೇಳಿ ಹೇಳ್ತದೆ. ಅಕ್ಷರವನ್ನು ಕಲಿಸೋನು ಮಾತ್ರ ಗುರು ಅಂತೇಳಿ. ಇವತ್ತು ಕಾಂತರಾಜು ನನ್ಗೆ ನೋಡಿದ್ರೆ ಬರೀ ಅಕ್ಷರ ಮಾತ್ರ ಕಲಿಸಿಲ್ಲ, ಅವರು ಇಡೀ ಊರಿನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ. ಈ ಭಾಗದ ಜನರ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದಾರೆ. ಎಷ್ಟರ ಮಟ್ಟಿಗಿದೆ ಅಂತಾರೆ, ಬಹುಶಃ ನನಗೆ ಅನಿಸ್ತದೆ, ಒಬ್ಬ ಮಗಳನ್ನ ಮದುವೆ ಮಾಡಿ ಗಂಡ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ಇಡೀ ತವರು ಮನೆ, ಇಡೀ ಗ್ರಾಮ ಹೇಗೆ ಆ ಹೆಣ್ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ ಒಂಥರ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡು ಆ ಕಣ್ಣೀರು ಹಾಕಿ ಎಲ್ಲರೂ ಆಚೆ ಕಡೆಗೆ, ನೀವೆಲ್ಲ ನೋಡಿದ್ರೆ ವೀಳ್ಯ ಕೊಟ್ಟು ಬೇಕು ಕೊಡ್ತೀರಿ ನೀವೆಲ್ಲ ಹೆಣ್ಮಗಳನ್ನ ಆಚೆ ಕಳಿಸ್ಬೇಕಾದ್ರೆ. ಯಾರೇ ಮದುವೆ ಮಾಡಲಿ, ಗಂಡ ಮನೆಗೆ ಹೋಗ್ಬೇಕಾದ್ರೆ, ತವ್ರ ಮನೆ ಬಿಟ್ಟು ಆಚೆಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಇಡೀ ಗ್ರಾಮಸ್ಥರು ಬಂದು ನಮ್ಮ ಮನೆ ಮಗಳೇ ಅನ್ನೋ ಹಾಗೆ ನೀವು ಅದನ್ನು ಆಚೆ ಕಳಿಸ್ಕೊಡ್ತೀರಿ. ಆ ಒಂದು ಭಾವನೆ ನಾನು ಕಂಡುಕೊಳ್ತಾ ಇದ್ದೀನಿ. ನೀವು ಬಹುಶಃ ಅವರು ಅಕ್ಷರ ಕಲಿಸಲಿಕ್ಕೆ ಮಾತ್ರ ಅವರು ಮೀಸಲಾಗಲಿಲ್ಲ, ನಿಮ್ಮೆಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ. ಒಂದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ. ಹೆಸರು ಪವನ್, ನೀನು ಇಲ್ಲಿ ಕೂರಿಸ್ತೀನಿ, ಕೂರಿಸ್ತಾ ಇಲ್ಲಿ. ಹಾಗಾಗಿ ಇದು ಅಪರೂಪ, ಈ ಥರದ ಮನಸ್ಥಿತಿ ಇರ್ತಕ್ಕಂಥ ಶಿಕ್ಷಕ ಸಿಗುವಂಥದ್ದು ನನಗೆ ಭಾಳ ಹೆಮ್ಮೆ. ನಾಗಮಂಗಲ ತಾಲೂಕಿನ ಕೆಲವು ಮೂಲೆಗೆ ಹೋದ್ರೆ ನಾವು ಆನಂದ್ ಶೆಟ್ಟರು ಇಲ್ಲೇ ಎದುರುಗಡೆ ಇದ್ದಾರೆ, ನಮ್ಮ ಟಿ ಚೆನ್ನಪುರ. ಬಹುಶಃ ನಾನು ಅನ್ಕೊಂಡು ನಮ್ಮ ಈ ಭಾಗದ ಮಣ್ಣಿನ ಗುಣವೇ ಅಂಥದ್ದೇನೋ ನನಗೆ ಗೊತ್ತಿಲ್ಲ. ಈ ಭಾಗದ ಮಣ್ಣೆ ಅಂತದೇನೋ, ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ ಶಿಕ್ಷಕರು ಸಿಗ್ತಾರೆ, ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂತಹ ಪೋಷಕ ಬಂಧುಗಳು ಸಿಗ್ತೀರಿ. ಅಪರೂಪದ ಅವಕಾಶಗಳ ಮೇಲೆಲ್ಲ ಸಿಗುವಂಥದ್ದು ನಾನು ನೋಡಿದ್ದೇನೆ. ನನ್ನ ಜಿಲ್ಲೆಗೆ ಹೋಗ್ತಿದ್ರು ಅವರು, ಹಾಸನ ಜಿಲ್ಲೆಗೆ ಹೋಗ್ತಿದ್ದಾರೆ. ನನಗೆ ಭಾಳ ಹೆಮ್ಮೆ. ಅವ್ರು ಹೋಗ್ತಾರ ಗ್ರಾಮಕ್ಕೂ ನನಗೂ ಭಾಳ ಒಂದು 10-12 ಕಿಲೋಮೀಟರ್ ಅಷ್ಟೇ. ಅಲ್ಲಿ ನಾನು ಸಂಬಂಧಿಕರಂಥ ಗ್ರಾಮವೇ ಇದು. ಅಲ್ಲಿ ನಮ್ಮ ಕಾಂತರಾಜು ಮತ್ತು ಅವ್ರ ತಂಡ, ಲತಾಲಮ್ಮ ಲತಾನೆ ಒಳ್ಳೆ ಟೀಚರ್ ಇದ್ದಾರೆ. ಲತಾನು ಒಳ್ಳೆ ಟೀಚರ್ ಇದ್ದಾರೆ. ನಾನು ಕೇಳಿದೆ, ಅಮ್ಮ ನೀವು ಹೇಗೆ ಬರ್ತೀಯವ? ನಾನು ಪಾಂಡವಪುರದಿಂದ ಬರ್ತೀನಿ ಸರ್. ಎಷ್ಟೊತ್ತಿಗೆ ಬರ್ತೀಯಮ್ಮ? ಒಂದು ಬಸ್ ಬರುತ್ತೆ ಸರ್.
9:15 ಬಂದ್ಬಿಡ್ತೀನಿ ಅಂತ ಹೇಳಿ. ಹೆಣ್ಮಕ್ಳುಗಳು 1 ಗಂಟೆ ಮುಂಚಿತವಾಗಿ ಶಾಲೆಗೆ ಬರ್ತಾರೆ ಅಂತಂದರೆ ಅವ್ರಿಗೆ ನಾವು ಯಾವತ್ತೂ ಕೂಡ ಕೈ ಎತ್ತಿ ಮುಗಿಲೇಬೇಕು. ನಾವು ಯಾಕೆಂದರೆ ಅವ್ರಿಗೂ ಕೂಡ ಮನೆಯಲ್ಲಿ ತಾಪತ್ರೆಗಳು ಸಾಕಷ್ಟು ಇರ್ತವೆ. ಮನೆ, ಮಠ, ಯಜಮಾನರು, ಜೀವನ, ಸಂಸಾರ ಎಲ್ಲವನ್ನ ಇಟ್ಕೊಂಡು ಬರ್ತಾರೆ. ಯಾಕೆ ಆ ಹೆಣ್ಮಗಳು ಪಾಂಡವರಿಂದ ಬರ್ತಾಳೆ ಅಂತಂದರೆ ನಾವು ಅವ್ರ ತ್ಯಾಗ ನಿಮಗೆ ಭಗವಂತ ನಿಮಗೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ ಅಂತಕ್ಕಂಥ ನನ್ನ ಆರೈಕೆ ಇದೆ, ನನ್ನ ಅನಿಸಿಕೆ ಇದೆ. ಶಿಕ್ಷಣಾಧಿಕಾರಿಗಳಂತ BS ಅವರು ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣವರು, ಈಶ್ವರವರು, ವಿದ್ಯಾರ್ಥಿಗಳು ಎಲ್ಲ ಸ್ನೇಹಿತರು ಸಹ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸನ್ಮಾನದಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ಹಿರಿಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಗ್ರಾಮಸ್ಥರಿಗೆ, ಎಲ್ಲ ಶಾಲೆಯ ಎಲ್ಲ ಪುಟಾಣಿಗಳಿಗೆ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಸಹ ಥ್ಯಾಂಕ್ಸ್ ಕೇಳಿ ಮಾಸ್ಟರ್ಗೆ. ಮಾಸ್ಟರ್ ಥ್ಯಾಂಕ್ಸ್ ಹೇಳ್ತಾರೆ. ಓಕೆ ಮಕ್ಕಳ, ಸರ್ ಕುಣಿಸಿ ಸರ್, ಆಯ್ತಾ ಕುಣಿಸಿ. ನಮ್ಮ SDMC ಅಧ್ಯಕ್ಷರಾದ ಪದ್ಮವ್ವರು ಹಾಗೂ ನಮ್ಮ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಬೇಕಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ನೆಚ್ಚಿನ ನಾಯಕರು ಶ್ರೀಯುತ JV ಮಂಜುನಾಥ್ ಅವರು ಹಾಗೂ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂಥ ಶ್ರೀಯುತ ಯೋಗೇಶ್ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ರುದ್ರೇಶ್ ಅವರು ಹಾಗೂ ನಮ್ಮ ಪಟ್ಟಿನ ಸಹಕಾರ ಸಂಘದ ಅಧ್ಯಕ್ಷರಾದ ನಾಗೇಶನವರು ಹಾಗೂ ನಮ್ಮ PRP ಸರಾದಂಥ ದೇವರೇಗೌಡ ಸರ್ ಅವರು ಹಾಗೂ ನಮ್ಮ ಈ ಭಾಗದ ECO ಸರಾದ ಮಂಜುನಾಥ್ ಸರ್ ಅವರು ಹಾಗೂ ವೇದಿಕೆಯ ಮೇಲೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ನನ್ನ ಈ ಗ್ರಾಮದ ಗ್ರಾಮಸ್ಥರು, ಪೋಷಕರು ಹಾಗೂ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳು. ಇವತ್ತು ನನಗೆ ಏನು ಮಾತಾಡಬೇಕು ಅಂತಲೇ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ನಿನ್ನೆ ಮಧ್ಯಾಹ್ನ ನನಗೆ CG ರಾಮಕೃಷ್ಣ ಸರ್ ಅವರು ಫೋನ್ ಮಾಡಿದರು. ಇಲ್ಲ ಸರ್, ನಾಳೆ ಮತ್ತೆ ಮಿಸ್ ಮಾಡಿಬಿಟ್ಟಿದ್ದೀರಾ, ಹಿಂಗೆ ಸ್ಕೂಲಿಗೆ ಬರ್ತಿರಲ್ಲ, ಹಿಂಗೆ ಲೀವ್ ಆಗೋದಕ್ಕೆ ಅಂತ. ಬರ್ತೀನಿ ಸರ್ ಅಂತ. ಏನು ಅಂತ ಕಾರ್ಯಕ್ರಮ ಹಿಂಗೆ ಇಲ್ಲ, ಹುಡುಗರು ಎಲ್ಲ ಬಂದ್ಬಿಟ್ಟಿದ್ದಾರೆ, ನಿಮ್ಮ ಶಿಷ್ಯರು ಎಲ್ಲ ಬಂದ್ಬಿಟ್ಟಿದ್ದಾರೆ, ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನಾನು ಇವತ್ತು ನೋಡಿದಾಗ ಈ ಥರ ಇಷ್ಟೊಂದು ಅದ್ದೂರಿಯ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಒಂದು ಮೇಲೆ ಅಭಿಮಾನ ಇತ್ತು. ಬೇರೆ ಬೆಂಗಳೂರಲ್ಲಿ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಒಂದು ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಾಜರಾಗಿರೋದು ನೋಡಿದೆ. ಅಂದರೆ ನಾನು ಅಂತ ಏನು ಸಾಧನೆ ಮಾಡಿ ಇಲ್ಲಿ ಊರಲ್ಲಿ ಇದು ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇಲ್ಲ. ಆದರೆ 19 ವರ್ಷಗಳ ಕಾಲ ಒಂದು ನಿಮ್ಮ ಊರಿನಲ್ಲಿ ಸೇವೆ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ, ಪೋಷಕರ ಸಹಕಾರ ಹಾಗೂ ಗ್ರಾಮಸ್ಥರ ಸಹಕಾರ, ನಮ್ಮ ಇಲಾಖಾ ಅಧಿಕಾರಿಗಳ ಸಹಕಾರದೊಂದಿಗೆ ನಾನು ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ ಅಂತ ಮಾತ್ರ ಹೇಳ್ಬೋದು. ನಾನು ಈ 2005 ಡಿಸೆಂಬರ್ 22ನೇ ತಾರೀಕು ಈ ಒಂದು ಗ್ರಾಮಕ್ಕೆ ನಾನು ನೇಮಕಾತಿಯಾಗಿ ಬಂದೆ. ಆವಾಗ ಬಂದಾಗ ನನಗೇನು ಅನಿಸ್ತು ಅಂದರೆ, ಎಲ್ಲ ನಮಗೆ ಅಲ್ಲಿ ಊರಲ್ಲಿ ಹೇಳಿದ್ರು ಅಪಾಯಿಂಟ್ ಆಗಿ ನೇಮಕಾತಿ ಆದಾಗ, ಮಂಡ್ಯಪ್ಪ ಅದು ಭಾಳ ಹುಷಾರಿರ್ಬೇಕು, ನೀನು 1 ವರ್ಷ 2 ವರ್ಷ ಹೆಂಗ ಮಾಡ್ಕೊಂಡು ಬಂದ್ಬಿಡಿ ಕಡೆ, ಮಂಡ್ಯ ಮೊದಲೇ ಅಲ್ಲಿ ಕಷ್ಟ ಆಗಲಿ. ನನಗಿವತ್ತು ಅನಿಸುತ್ತೆ ಆ ಮಂಡ್ಯ ಅನ್ನೋದು ಯಾಕೆ ಹಿಂಗೆ ಅಂತಿದ್ರಲ್ಲ ಅಂತ. ಆವಾಗ ನನಗೆ ಇಲ್ಲಿ 1 ವರ್ಷ ಕಳೀತು, 2 ವರ್ಷ ಕಳೀತು, ಆಮೇಲೆ ಟ್ರಾನ್ಸ್ಫರ್ ತಗೊಂಡು ಹೋಗೋಕ್ಕೆ ಅಂತ ಹೋಗುವೆ. ಆದರೆ ಅದೇನೋ 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ಹುಡ್ಕಂತ ಬಂದು 19 ವರ್ಷಗಳ ಕಾಲ ಅದು ಹೆಂಗೆ ಕಳೆದೆ ನನಗೆ ಗೊತ್ತಿಲ್ಲ. ನನಗೆ ಆ ಒಂದು ನಿಟ್ಟಿನಲ್ಲಿ ನನಗೆ ಇಲ್ಲಿನ ಒಂದು ಎಲ್ಲ ಗ್ರಾಮಸ್ಥರ ಸಹಕಾರ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಇದರಲ್ಲೂ ಕೂಡ ನಮಗೆ ಗೊಂದಲ ಆಗೋ ರೀತಿಯಲ್ಲಿ ನನಗೆ ವೃತ್ತಿನಲ್ಲಿ ಯಾರೂ ಕೂಡ ನಿಲ್ಕೊಂಡಿಲ್ಲ. ನಾವು ಸೇವೆ ಮಾಡಿರ್ಬೋದು, ಆದರೆ ನಾವು ಕರ್ತವ್ಯ ನಿರ್ವಹಿಸೋದಕ್ಕೆ ಗ್ರಾಮಸ್ಥರು ಹಾಗೂ ಪೋಷಕರ ಸಹಕಾರ ಇದೆಯಲ್ಲ, ಅದು ಮುಖ್ಯ. ಅದು ಒಂದು ಶಾಲೆಯ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿರುತ್ತೆ. ಅದು ನನ್ನ ಒಂದು ಇದರಲ್ಲಿ ನನಗೆ ಅನುಭವ ಆಗಿರಬೇಕಲ್ಲ. ಅಂದರೆ ಇಲ್ಲಿ ಗ್ರಾಮಸ್ಥರಾಗಿರ್ಬೋದು, ಪೋಷಕರಾಗಿರ್ಬೋದು,
ಆದರೆ ನನ್ನ ವೃತ್ತಿಯನ್ನು ನಾನು ನಿರ್ವಹಿಸ್ಕೊಂಡು ಹೋಗಿದ್ದೀನಿ. ಆದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಥರ ಅಭಿಮಾನದಿಂದ ನಡ್ಕೊಂತ ಇದ್ರು. ಅವರ ಮಕ್ಕಳು ಸ್ಕೂಲಿಗೆ ಬಂದಿದ್ದಾರೆ ಅಂದರೆ ಏನೋ ಒಂಥರ ಅವ್ರಿಗೆ ಆ ನಿಟ್ಟಿನಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಮತ್ತು ಈ ಒಂದು ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಕರ್ತವ್ಯ ನಿರ್ವಹಿಸೋದಕ್ಕೆ ನಮ್ಮ ಕುಟುಂಬನೂ ಕಾರಣ. ನಮ್ಮ ಕುಟುಂಬ ಏನು ಅಂದರೆ ನಮ್ಮದು ಅರಸೀಕೆರೆ ತುಂಬು ಕುಟುಂಬ. ಇದುವರೆಗೂ ಕೂಡ ನಾವು 4 ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದೀವಿ. ನಮ್ಮ ಕುಟುಂಬದಲ್ಲಿ 4 ಜನ ವೈದ್ಯ ವೃತ್ತಿಯನ್ನು ನಿರ್ವಹಿಸ್ತಾರೆ. ನಮ್ಮ ಅಣ್ಣನ ಮಕ್ಕಳಿದ್ರು, ಮತ್ತು ಅವರೆಲ್ಲರ ಸಹಕಾರನೂ ಕೂಡ ನಮಗಿದೆ ಈ ಒಂದು ವೃತ್ತಿಯನ್ನು ಮಾಡಬೇಕು. ಮತ್ತು ನಮ್ಮ ಶ್ರೀಮತಿಯವರು ಕೂಡ ಅಷ್ಟೇ ಇದೆ, ಅವರು ಕೂಡ ಒಂದು ವೃತ್ತಿಗೆ ಅಷ್ಟೇ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯನ ಏನು, ನಾನು ಇಲ್ಲಿ ಅಪಾಯಿಂಟ್ ಆಗಿ ಬಂದಾಗ ಇದು 2000ರಲ್ಲಿ ಅಂದರೆ ನಮ್ಮದು ಒಂದು ಸ್ವಲ್ಪ 2000ರಲ್ಲಿ ಅಪಾಯಿಂಟ್ ಆಯಿತು. ಆದರೆ ಒಂದು ಸ್ವಲ್ಪ ಕೋರ್ಟ್ ಬಿದ್ದು ಒಂದು 4 ವರ್ಷ ಲೇಟ್ ಆಯಿತು. ಡಿ.ಕೆ. ರುದ್ರೇಶ್ವರ್ ಹೇಳ್ತಾ ಇದ್ರು, ಅವರು ನಾವು ಎಲ್ಲ ಒಂದೇ ಬ್ಯಾಚಲ್ಲೇ. ಆದರೆ ಒಂದು 4 ವರ್ಷ ಒಂದು ಸ್ವಲ್ಪ ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ಒಂದು 4 ವರ್ಷ ಲೇಟಾಗಿ ಆಮೇಲೆ ಇಲ್ಲಿಗೆ ಆದೇಶ ತಗೊಂಡು ಬಂದ್ವಿ. ಆ ಬಂದಾಗ ಇದ್ದಿದ್ದು ಒಂದೇ ಒಂದು ಕಟ್ಟಡ. ಇವತ್ತು ಕೂಡ 1 ಅವರ್ದಲ್ಲಿ ಇದ್ದಾರೆ ನಮ್ಮ ರವಿಶಂಕರ್. ಇದು ಈ ಶಾಲೆ ಆಯ್ಕೆ ಮಾಡ್ಕೊಂಡು ನಿಮಗೆ ಒಂದೇ ಒಂದು ಅಲ್ಲಿ ಒಂದು ರೂಮ್ ಇದೆ ಅಷ್ಟೇ. ಊರು ಚೆನ್ನಾಗಿದೆ, ಚೀನ್ಯದಿಂದ ಹೋಗಿ ಬರೋದಕ್ಕೆಲ್ಲ ಅನುಕೂಲ ಆಗುತ್ತೆ, ಅಲ್ಲಿರ್ಬೋದು, ನಿನಗೇನು ತೊಂದರೆ ಇಲ್ಲ ಅಂತ. ಯಾಕೆಂದ್ರೆ ನಾನು ಅವರು ಕ್ಲಾಸ್ಮೇಟ್ ಕಿತ್ತೂರಲ್ಲಿ. ಆವಾಗ ಇಲ್ಲಿ ಬಂದು ನೋಡಿದಾಗ ಒಂದು ಸ್ವಲ್ಪ ದಿನ 1 ವರ್ಷ 2 ವರ್ಷ ಒಂಥರ ಏನೋ ಒಂಥರ ಅನ್ನಿಸ್ತು. ಆಮೇಲೆ ಒಂಥರ ನಾನು, ನೀವು ನಂಬ್ತಿರೋ ಬಿಡ್ತಿರೋ, ಈಗಲೂ ನಾನು ಊರಿಗೆ ಹೋದ್ರೆ ಒಂದು 4 ದಿನ 5 ದಿನ ಇದ್ರೆ ನಾಗಮಂಗಲಕ್ಕೆ ಹೋಗ್ಬೇಕು ಅಂತ ಅನಿಸ್ತು. ಆ ರೀತಿ ಒಂದು ಅವಿನಾಭಾವ ಸಂಬಂಧ ನಾಗಮಂಗಲಕ್ಕೂ ನಮ್ಮ ಊರಿಗೆ, ನಮ್ಮ ವೃತ್ತಿನಲ್ಲಿ ಅದನ್ನ ನಾನು ಕಂಡ್ಕೊಂಡಿದ್ದೀನಿ. ನಮ್ಮ ಊರಲ್ಲೇ ಹಂಗನ್ನೋರು, ಏನು ನೀವು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರಲ್ಲ ಮಂಡ್ಯ, ಅಷ್ಟೊಂದು ನಿಮಗೆ ಇದಾಗಿದೆಯಲ್ಲ ಅಂತ. ಇಲ್ಲ ಇಲ್ಲ, ನೀವು ಅಂದ್ಕೊಂಡಿರ್ಬೋದು ಮಂಡ್ಯ ಅಂದರೆ ಆ ಥರ ಏನಿಲ್ಲ. ಅಲ್ಲಿರ್ತಕ್ಕಂಥ ಜನ ಅಷ್ಟು ಒಳ್ಳೆ ನಮಗೆ ಭಾವನೆ ಇರ್ತಕ್ಕಂಥ ಜನ. ನಾವು ಹೆಂಗೆ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀವೋ ಅಷ್ಟು ಸಹಕಾರ ನೀಡಿದ್ದಾರೆ. ಅಷ್ಟು ಕರ್ತವ್ಯದಲ್ಲಿ ನನಗೆ ಒಳ್ಳೆಯ ಒಂದು ಅಭಿಮಾನ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾನಿದ್ದೀನಿ. ಈಗ ಸುಮಾರು ಒಂದು ಸರ್ ಹೇಳ್ದಂಗೆ ಒಂದು 7-8 ವರ್ಷಗಳಿಂದನೇ ನಾನು ಒಂದು ನಮ್ಮ ಅರಸೀಕೆರೆ ತಾಲೂಕಿಗೆ ಹೋಗ್ಬೇಕು ಅಂತ. ಅದು ಒಂದು ನೋಡಿ, ನನ್ನ ಅದೃಷ್ಟಕ್ಕೆ ಅರಸೀಕೆರೆ ತಾಲೂಕು ಇದುವರೆಗೂ ಸಿಗ್ತಾ ಇರಲಿಲ್ಲ. ಈಗಲೂ ಇನ್ನೂ ಒಂದು 4-5 ವರ್ಷ ಆದರೂ ಸಿಗ್ತಾ ಇರಲಿಲ್ಲ ನಮಗೆ ವರ್ಗಾವಣೆಯಲ್ಲಿ. ಈಗಲೂ ಸಿಗಲ್ಲ ಅದು. ಆದರೆ ಈಗ ಹೋದ ವರ್ಷ ನಮ್ಮ ಮನೆಯವರಿಗೆ ನೇಮಕಾತಿ ಆಯಿತು, ಹೊಸ ಒಂದು ಅಪಾಯಿಂಟ್ ಆಯಿತು. ಹಂಗಾಗಿ ಈಗ ನನಗೇನಿಸ್ತು, ಈಗ ಒಂದು ಮೊನ್ನೆ ಇದ್ದಕ್ಕಿದ್ದಂಗೆ ಒಂದು ಸ್ವಲ್ಪ ಅನಾರೋಗ್ಯದ ಇದರಿಂದ ಅವ್ರಿಗೆ ಅವರ ಒಂದು ಪರಿಸ್ಥಿತಿನಲ್ಲಿ ಹೋಗ್ಬೇಕಾದಂಥ ಪರಿಸ್ಥಿತಿನೇ ಬಂತು. ಆ ನಿಟ್ಟಿನಲ್ಲಿ ನಾನು ಅದು ಏನೋ ನಾನು ಕೌನ್ಸಿಲಿಂಗ್ ಹೋದಂಥ ಸ್ಥಿತಿನಲ್ಲಿ ಆ ಒಂದು ಪಕ್ಕದ ಶಾಲೆಯಲ್ಲೇ ಸಿಕ್ತು. ಅವರ ಸ್ಕೂಲು ಚೆನ್ನಾಪುರ, ನಮ್ಮ ಸ್ಕೂಲ್ ಇದ್ದಂಗೆ. ಆ ಒಂದು ನಿಟ್ಟಿನಲ್ಲಿ ನಾನು ಈಗ ಒಂದು 4 ವರ್ಷ, ಅವರಂತೂ ಎಲ್ಲೂ ಈಗ ಟ್ರಾನ್ಸ್ಫರ್ ಸಿಗಲ್ಲ. ಆ ಒಂದು ನಿಟ್ಟಿನಲ್ಲಿ ಹೋಗೋಣ. ಇಲ್ಲ ಅಂದರೆ ನಾನು ಇನ್ನೂ ಒಂದು 2 ವರ್ಷ ಈ ಶಾಲೆಯಲ್ಲಿ ಇದ್ದೋಗ್ಬೇಕು ಅಂತಲೇ ನಾನು ಇದ್ದಿದ್ದು. ಅದೇನೋ ಟ್ರಾನ್ಸ್ಫರ್ ಹೋಗ್ಬೇಕು ಅಂತ ಇದ್ದಿದ್ರು ಕೂಡ ನಾನು ವಾಪಸ್ ಬರ್ತಾ ಇದ್ದೆ. ಅದೇನೋ ಶಾಲೆ ಏನೋ ಊರು ಏನೋ ಒಂಥರ ನನ್ನ ಈ ಕಡೆಗೆ ಆಕರ್ಷಣೀಯವಾಗಿ ಒಂದು ಕರ್ಕೊಂಬರೋದು, ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಿಷ್ಯಂದರು ಕೂಡ ಇವತ್ತು ಅಭಿಮಾನದಿಂದ ಬೆಂಗಳೂರು ಮತ್ತು ಧಾರವಾಡ ಈ ಕಡೆಯಿಂದ ಎಲ್ಲ ಬಂದು ನಮ್ಮ ಇಲ್ಲಿದ್ರು ಕೂಡ ನಮ್ಮ ಮಾಸ್ಟರ್ಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ಬೇಕು ಅಂತ. ನನಗೆ ಇಷ್ಟೊಂದು ಕಾರ್ಯಕ್ರಮ ಹಿಂಗೇನದು ಗೊತ್ತಿಲ್ಲ. ನನಗೆ ನಮ್ಮ CG ಸರ್ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಸರ್ ಹೆಂಗೆ ಇದು ಮಾಡ್ತಾ ಇದ್ದೀರಾ, ಮತ್ತು ಸರ್ ಎಲ್ಲ ಬರ್ತಾರೆ, BO ಸರ್ ಎಲ್ಲ ಬರ್ತಾರೆ, ಮತ್ತು ಕಾರ್ಯಕ್ರಮ ಹೆಂಗೆ ಬೇಕಂಗೆ ಇದು ಮಾಡೋದು ಬೇಡ ಹೇಳಿ ಅಂತ. ಇಲ್ಲ ಬನ್ನಿ, ನಿಮ್ಮ ಶಿಷ್ಯರು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ, ನೀವು ರೆಡಿಯಾಗಿ ಬನ್ನಿ ಸರ್, ಏನು ತೊಂದರೆ ಇಲ್ಲ ಅಂತ. ಇಲ್ಲಿ ಬಂದು ನೋಡಿದರೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಈ ಒಂದು ಅಭಿಮಾನ ನನಗೆ ಇನ್ನು ಏನೂ ಬೇಕಿಲ್ಲ ಅನ್ನಿಸ್ತು ನನಗೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ 19 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸೋದಕ್ಕೆ ನನಗೆ ಸಹಕಾರ ನೀಡಿದ್ದೀರಾ. ಇದೇ ಸಹಕಾರ ಮತ್ತು ನಿಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಕಡೆ ನೀವೆಲ್ಲರಿಗೂ ಗಮನ ಕೊಡಿ. ಮತ್ತು ಈಗ ಇರ್ತಕ್ಕಂಥ ಒಂದು ಸಹಶಿಕ್ಷಕರು ಕೂಡ, ಲತಾ ಮೇಡಮು ಕೂಡ, ಅವರು ಕೂಡ ಒಳ್ಳೆ ವೃತ್ತಿಯಲ್ಲಿ ಒಳ್ಳೆ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಇದೇ ರೀತಿ ಸಹಕಾರ ಮುಂದುವರಿಸ್ಕೊಂಡು ಹೋಗಿ ಎಲ್ಲರೂ ಕೂಡ ಅವ್ರಿಗೂ ಕೂಡ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಒಂದು ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸದಿಂದ ವಂಚಿತರನ್ನಾಗಿ ಮಾಡಬೇಡಿ. ಯಾಕೆಂತಂದರೆ ನಾವು ಬಂದಾಗ ಹೈಸ್ಕೂಲ್ ಇರಲಿಲ್ಲ, ಅದು ಒಂದು ಘಟನೆ ಹೇಳಬೇಕು.
ಹೈಸ್ಕೂಲ್ ಇರಲಿಲ್ಲ. ನಾನು ಬಂದಾಗ ಇಲ್ಲಿಗೆ ಒಬ್ಬ ಹುಡುಗ ಸರ್ ಹೈಸ್ಕೂಲ್ಗೆ ಹೋಗ್ತಾ ಇದ್ದು ಮುತ್ತಗೆರೆಗೆ ಮಂಜು ಅಂತ ಬಂದಿಲ್ಲ ಅನ್ಸುತ್ತೆ. ಇಲ್ಲಿ ಹೈಸ್ಕೂಲ್ ಇರಲಿಲ್ಲ. ಆವಾಗ ಇಲ್ಲಿ ಗ್ರಾಮದ ಮುಖಂಡರನ್ನೆಲ್ಲ ನಾವು ಹಾಗಾಗಿ ಕರೆಸ್ತಾ ಇದ್ವಿ. ಕುಮಾರಸ್ವಾಮಿ ಅವರು CM ಆಗಿದ್ರು ಅವಾಗ. ಇಲ್ಲ, ನೀವು ಏನಾದ್ರು ಮಾಡಿ ಚೆನ್ನಾಪುರಕ್ಕೆ ಒಂದು ಹೈಸ್ಕೂಲ್ ಮಾಡಿಸ್ಲೇಬೇಕು. ಒಂದು ಸ್ವಲ್ಪ ಪದೇ ಹೇಳ್ತಾ ಇದ್ವಿ. ಏನ್ ಸರ್ ಹಿಂಗೆ ಹೇಳ್ತಾರೆ, ಹೈಸ್ಕೂಲ್ ಅಂದ್ರೆ ಅಂಗಡಿ ಮನೆ ಸಾಮಾನು ತಂದಂಗ? ಇಲ್ಲ, ಅಷ್ಟು ಸುಲಭವಾಗಿ ಆಗಲ್ಲ ಅಂತ. ಇಲ್ಲ, ಅದೇ ಟೈಮಿಗೆ ನಮ್ಮ ಚಲರಾಯಸ್ವಾಮಿ ಸಚಿವರು ಆರೋಗ್ಯ ಸಚಿವರಾಗಿದ್ರು. ಅದೇನು ಆ ಟೈಮಲ್ಲಿ ಅದೃಷ್ಟಕ್ಕೆ ಹೈಸ್ಕೂಲ್ ಸ್ಯಾಂಕ್ಷನ್ ಆಗೇ ಬಿಡ್ತು. ಇವತ್ತು 100 ಮಕ್ಕಳು ನೋಡ್ರಿ, ಎಲ್ಲ ಶಿಷ್ಯರು ಹೈಸ್ಕೂಲ್ನ ಒಂದು ಮುಗಿಸಿ ಒಂದು ಕಾಲೇಜಿಗೆ ಒಂದು ಪ್ರಪೋಸಲ್ನ ಕಳಿಸಿದ್ದಾರೆ ಸರ್. ಕಾಲೇಜು ಆಗ ಒಂದು ಇದರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೀನಿಯರ್ಗೆ ಹೋಗೋದಕ್ಕೆ ಒಂದು ಸ್ವಲ್ಪ ಇಂಟರ್ನೆಟ್ ಪ್ಲೇಸ್ ಅಂತ. ಈಗ ಕಾಲೇಜು ಏನಾದ್ರು ಹೈಸ್ಕೂಲ್ನ ಇದಕ್ಕೆ ಕಾಲೇಜು ಮಾಡಬೇಕು ಅಂತ ಏನೋ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು, ಅದೇನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದ್ರೆ ಇನ್ನೂ ಒಳ್ಳೇದೇನೆ. ಮತ್ತೆ ಅದರಲ್ಲೂ ಈಗ ಹೆಣ್ಮಕ್ಳಂತೂ ಹೈಸ್ಕೂಲ್ ಇಲ್ಲ ಅಂದಿದ್ರೆ ಕಾಲೇಜಿನ ಇದಕ್ಕೆ ಹೋಗ್ತಿದ್ರೋ ಇಲ್ವೋ. ನನಗೆ ಅದೊಂದು ಭಾಳ ಖುಷಿ ಅನಿಸುತ್ತೆ. ಹೈಸ್ಕೂಲ್ ಆಗಿತ್ತು. ಮತ್ತು ಹೈಸ್ಕೂಲಲ್ಲಿ ಇರ್ತಕ್ಕಂಥ ಸರು ಅಷ್ಟೇ, ಮುರಳಿ ಸರ್ ಹೇಳ್ದಂಗೆ ಅವರು ನಾವು ಅವಾಗಿಂದ ಇರೋರು, ನಾವು ಅವರು ಈಗ ಎಲ್ಲ ಮುಖಂಡರು ಇಲ್ಲಿ ಹಲಬರಾಗಿ ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಇಲ್ಲಿ ಶೈಕ್ಷಣಿಕವಾಗಿ ನಿಮ್ಮ ಒಂದು ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನನಗೆ ನೀಡಿರ್ತಕ್ಕಂಥ ಒಂದು ಸಹಕಾರವನ್ನು ನಾನು ಯಾವತ್ತೂ ಕೂಡ ಮರೆಯಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಮೊನ್ನೆ ನಮ್ಮ ಶಾಲೆಗೆ ಬಂದು ಶಿಕ್ಷಕರು ಒಂದು ಸನ್ಮಾನ ಮಾಡಿದಾಗ ಜನ್ಮ ಕೊಟ್ಟಿರ್ತಕ್ಕಂಥ ಊರು ಅರಸೀಕೆರೆ, ಆದರೆ ಅನ್ನ ಕೊಟ್ಟಿರ್ತಕ್ಕಂಥ ಊರು ನಾಗಮಂಗಲ. ಅದನ್ನು ನಾನು ಮರೆಯಲ್ಲ. ಯಾಕೆಂತಂದರೆ ನೋಡಿ, ಅದು ನಾವು ಇದು ನೇಮಕಾತಿ ಆದಾಗ ಕೋರ್ಟ್ ಬಿದ್ದಾಗ ನನಗೆ ಕೆಲಸದ ಗ್ಯಾರಂಟಿ ಇರಲಿಲ್ಲ. ಆದರೆ ಅದೇನೋ ವಿಧಿ ಸರ್ಕಾರಿ ಅನ್ನ ತಿನ್ನಬೇಕು ಅನ್ನೋದು ಋಣ ಇರುತ್ತೆ ಅಂತಾರಲ್ಲ, ಹಂಗೆ 4 ವರ್ಷ ಆದರೂ ಈ ಊರಿಗೆ ಕರ್ಕೊಂಬಂತು. ಮತ್ತೆ ನಾವಲ್ಲೇ ಮರ್ತ್ಬಿಟ್ಟಿದ್ವಿ ನೇಮಕಾತಿ ಹೆಂಗೋ ಏನೋ, ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು. ಆದರೂ ಕೂಡ 2 ವರ್ಷ ನೇಮಕಾತಿ ಆದೇಶ ಸ್ಕೂಲ್ನ ತಗೊಂಡು ಆಯ್ಕೆ ಮಾಡ್ಕೊಂಡು 2 ವರ್ಷ ಮನೆಯಲ್ಲಿದ್ವಿ. 4 ವರ್ಷ ಆಯಿತು ಆದೇಶ ಸಿಗೋ ಅಷ್ಟೊತ್ತಿಗೆ. ಆದರೂ ಕೂಡ ಇದೇ ಶಾಲೆಗೆ ಈಗ ನಮ್ಮ 3 ಜನ ಡೆಪ್ಯುಟೇಷನ್ ಶಿಕ್ಷಕರಿದ್ದರು. ಮಂಜಪ್ಪ ಸರು, ವಿಠಲ ಸರು ಮತ್ತು ರುದ್ರೇಶ್ ಸರು. ಅವರು ನಾವು ಬಂದಮೇಲೆ ಅವ್ರನ್ನ ರಿವ್ಯೂ ಮಾಡಿ ನಾವು ಕಳಿಸಿದ್ವಿ, ಒರಿಜಿನಲ್ ಟೀಚರ್ಸು ನಾವು ಬಂದಮೇಲೆ. ಹಾಗೆ ನಾನು ಬಂದಾಗ 66 ಮಕ್ಕಳಿದ್ವಿ. ಆದರೂ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಲ್ಲ. ನನಗೆ ಇನ್ನೊಂದೇನು ಹೆಮ್ಮೆ ಅಂದರೆ, ಇಲ್ಲಿ 19 ವರ್ಷಗಳ ಕಾಲ ಖಾಸಗಿ ಶಾಲೆಗೆ ಒಂದು ಮಗುನೂ ಹೋಗಿಲ್ಲ ಖಾಸಗಿ ಶಾಲೆ. ಯಾವ ಒಂದು ಖಾಸಗಿ ಶಾಲೆಯ ಬಸ್ಸು ಕೂಡ ಊರೊಳಗೆ ಪ್ರವೇಶ ಇಲ್ಲ ಇವತ್ತು. ಅದೊಂದು ನನಗೆ ಊರಿನ ಎಲ್ಲರೂ ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸಿ ನಮ್ಮ ಒಂದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣರಾಗಿದ್ದಾರಲ್ಲ, ಅದು ನನಗೆ ತುಂಬ ಹೃದಯ ಸಂತೋಷವಾಗ್ತದೆ. ನನಗೆ ಇದೇ ರೀತಿ ಒಂದು ಸಹಕಾರವನ್ನು ಮುಂದಿನ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ನೀಡ್ತಾ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕರಿಸಿ, ಅನಿವಾರ್ಯ ಕಾರಣಗಳಿಂದ ನಾನು ವರ್ಗಾವಣೆ ತಗೊಂಡಿದ್ದೀನಿ. ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾನು ಯಾವತ್ತೂ ಕೂಡ ಮರೆಯಲ್ಲ ಅಂತ ಹೇಳ್ತಾ, ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ, ವೇದಿಕೆಗೆ ವಂದಿಸ್ತಾ ನಾನು ಮಾತನಾಡಿಸ್ತಾ ಇದುವರೆಗೂ ಕೂಡ ಆತ್ಮಾಭಿಮಾನದ ಮನತುಂಬಿದ ಅಂತರಾಳದ ಮಾತುಗಳನ್ನು ನೋಡಿ ಈ ದಿನ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಲತಾ ಮೇಡಮ್ ಅವರು, ಲತಾ ಮೇಡಮ್ ಬೇಡ ಅಂತ ಲತಾ ಮೇಡಮ್ ಅವರು ಕಾಂತರಾಜು ಅಷ್ಟೇ ಒಳ್ಳೆ ಟೀಚರ್. ಅವರು ಚೆನ್ನಾಗಿ ಕಲಿಸ್ತಾರೆ. ಅವ್ರಿಗೂ ನೀವು ಇಷ್ಟೇ ಸಹಕಾರವನ್ನು ಮುಂದೆ ಕೊಡಬೇಕು. ಅವ್ರು ರಿಟೈರ್ಡ್ ಆದಾಗಲೂ ಕೂಡ ಇಂಥ ಹೆಸರು ತಗೊಂಡೋಗ್ಲಿ ಅಂತ ನಾವು ಶುಭ ಹಾರೈಸ್ತೀವಿ. ಸರ್ ಅಧ್ಯಕ್ಷರು SKMC ಅಧ್ಯಕ್ಷರು, ಈ ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪದ್ಮಮ್ಮನವರು ಬನ್ನಿ. ಎಲ್ಲರಿಗೂ ಕೂಡ ವೇದಿಕೆಯಿಂದ ಆಸೀನ ಗ್ರಾಮದ ಎಲ್ಲರಿಗೂ ಕೂಡ ಗಮನಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.